ಕ್ಷೇತ್ರದ ಜನ ಸಮಸ್ಯೆಗಳ ಬಗ್ಗೆ ಕೇಳಿದ್ದಕ್ಕೆ ಜಿ ಪರಮೇಶ್ವರ್ ಅವರು ಗರಂ ಆಗಿದ್ದಾರೆ. ಎಸ್ ಹೌದು, ಕ್ಷೇತ್ರದ ಜನರ ಸಮಸ್ಯೆ ಬಗ್ಗೆ ಕೇಳಿದ್ದಕ್ಕೆ ಗರಂ ಆಗಿರುವಂತಹ ಪರಮೇಶ್ವರ್ ಸ್ಥಳೀಯ ಸಮಸ್ಯೆಗಳ ವಿಚಾರ ಪ್ರಶ್ನಿಸಬೇಡಿ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರೆ. ಎಸ್, ಕ್ಷೇತ್ರದ ಜನರ ಸಮಸ್ಯೆಯ ಬಗ್ಗೆ ಕೇಳಿದ್ದಕ್ಕೆ ಗರಂ ಆಗಿದ್ದಂತಹ ಪರಮೇಶ್ವರ್ ಸ್ಥಳೀಯರ ಸಮಸ್ಯೆಗಳ ವಿಚಾರ ಪ್ರಶ್ನೆ ಬೇಡ ಅಂತ ಹೇಳಿರುವಂತಹ ಗೃಹ ಸಚಿವ. ತುಮಕೂರು ಡಿಸಿ ಕಚೇರಿಯ ಬಳಿ ವಸತಿ ವಂಚಿತ ಹೋರಾಟ ನಡೆದಿತ್ತು. ಈ ಒಂದು ಹೋರಾಟದ ಬಗ್ಗೆ ಮಾತನಾಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ 40 ಮಂದಿ ಬಡವರಿಗೆ ಹಕ್ಕುಪತ್ರ ನೀಡಿಕೆ, ಚುನಾವಣೆಯ ಬಳಿಕ ಸ್ಥಳ ಗುರುತಿಸಿದ್ದಕ್ಕೆ ಹೋರಾಟ ನಡೆಸಲಾಗ್ತಾ ಇತ್ತು. ಹೋರಾಟಗಾರರನ್ನ ಬಲವಂತವಾಗಿ ಬಂಧಿಸಿದ್ದರ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗಿದೆ. ರಾಜ್ಯ ಮಟ್ಟದ ವಿಚಾರಗಳಿದ್ರೆ ಕೇಳಿ ಎನ್ನುತ್ತಾ ಹೊರಟೇ ಬಿಟ್ರು ಗೃಹ ಸಚಿವರೇ ಸ್ಥಳೀಯರ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಿದ್ದೇ ತಪ್ಪ ಹಾಗಾದ್ರೆ? ಎಸ್ ವೀಕ್ಷಕರೇ, ಕ್ಷೇತ್ರದ ಜನರು ಕೇಳಿರುವಂತಹ ಪ್ರಶ್ನೆಗೆ ಪರಮೇಶ್ವರ್ ಗರಂ ಆಗಿದ್ದಾರೆ. ಹಾಗಾದ್ರೆ ಗೃಹ ಸಚಿವರು ಪರಮೇಶ್ವರ್ ಅವರು ಏನು ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ನಿವೇಶನ ರೈತರು ಪ್ರತಿಭಟನೆ ಆಗ್ತಿದ್ದಾರೆ. ಮಾಡಿ ಅಂತೇಳಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಲ್ಲರ ಹಕ್ಕು. ಸಂವಿಧಾನದಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಂತೇಳಿ ಏಕಾಏಕಿಯಾಗಿ ಯಾರೇ ಪ್ರತಿಭಟನೆ ಮಾಡಬೇಕಾದ್ರೂ ಕೂಡ ಅದಕ್ಕೊಂದು ನಿಯಮ ಇರುತ್ತೆ. ಪ್ರತಿಭಟನೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲ ಒಂದಿಷ್ಟು ನಿಯಮಗಳಿರ್ತಾವೆ. ಅವರು ಪರ್ಮಿಷನ್ ತೊಗೋಬೇಕು, DC ಅವ್ರ ಹತ್ರ ಅಥವಾ SP ಅವ್ರ ಹತ್ರ ಪರ್ಮಿಷನ್ ತೊಗೋಬೇಕು. ಇಂಥ ಕಡೆ ಮಾಡ್ತೀವಿ ಅಂತ ಮೊದಲೇ ತಿಳಿಸ್ಬೇಕು. ಇದೆಲ್ಲ ಇದೆ. ನಾವು ಬೆಂಗಳೂರಿನಲ್ಲಿ ನಾವೆಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಅದನ್ನೇ ಮಾಡ್ತಿದ್ದೋ. ನಾವೆಲ್ಲ ಪರ್ಮಿಷನ್ ತೊಗೊಳ್ತಿದ್ದೋ. ನಮ್ಮನ್ನು ಒಂದು ವೇಳೆ ಪರ್ಮಿಷನ್ ತೊಗೊಳ್ಳದೆ ಏಕಾಏಕಿಯಾಗಿ ಮಾಡೋಕ್ಕೆ ಹೋದರೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಿದ್ರು. ನಾವೆಲ್ಲ ಎಷ್ಟೋ ಸರಿ ನಮ್ಮನ್ನು ಅರೆಸ್ಟ್ ಮಾಡಿಸಿ ಎಲ್ಲ ಕರ್ಕೊಂಡೋಗಿದ್ದಾರೆ. ಆದ್ದರಿಂದ ಅವರು ಪರ್ಮಿಷನ್ ತೊಗೊಂಡು ಅವರ ಸ್ಥಳ ನಿಗದಿ ಮಾಡಿ ಮಾಡೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ. ಅದೇನು DC ಅವರು SP ಅವರು ಪರ್ಮಿಷನ್ ಕೊಡ್ತಾರೆ, ಅವ್ರು ಇಂಥ ಕಡೆ ಮಾಡಿ ಅಂತ ಹೇಳ್ತಾರೆ, ಅಲ್ಲಿ ಮಾಡ್ಬೋದು. ಅದೆಲ್ಲ ಬಿಡ್ರಿ, ಅವೆಲ್ಲ ದಿನನಿತ್ಯ ನಡೀತಾ ಇರುತ್ತೆ. ಯಾವುದರ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿ, ಸಣ್ಣ ಪುಟ್ಟದ್ದು ಕೇಳಬೇಡಿ. ಥ್ಯಾಂಕ್ ಯು. ಯಾವುದೋ 3 ಸೈಟ್ ಕೊಟ್ಟಿದ್ದಕ್ಕೆ ಪ್ರಶ್ನೆ ಯಾವ್ದಾರ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಪ್ರಶ್ನೆ. ತುಮಕೂರು ಪ್ರೆಸ್ಸಿಗೆ ಯಾರು ಬೆಲೆ ಕೊಡೋಲ್ಲ. ಅದು ಸಣ್ಣ ವಿಚಾರಪ್ಪ, ಅಲ್ಲೇ ಸಾಲ್ವ ಪಂಚಾಯತಿನವ್ರು ಮಾಡ್ಕೊಳ್ಳೋದು. ಅದು ನನ್ನ ತಕ್ಕ ಬರುತ್ತಾ? ಹತ್ರ ಏನೂ ಬಂದಿಲ್ಲ. ಅವ್ರು ಮಾಡ್ಕೊಂತಾರೆ, ಟೈಮ್ ತಗೊಳುತ್ತೆ ಅವೆಲ್ಲ. ಏನೋ ಕೇಳೋದು. ಅದೆಲ್ಲ ಬಿಡ್ರಿ, ಅವೆಲ್ಲ ದಿನನಿತ್ಯ ನಡೀತಾ ಇರುತ್ತೆ. ಯಾವುದರ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿ, ಸಣ್ಣ ಪುಟ್ಟದ್ದು ಕೇಳಬೇಡಿ. ಥ್ಯಾಂಕ್ ಯು. ಯಾವುದೋ 3 ಸೈಟ್ ಕೊಟ್ಟಿದ್ದಕ್ಕೆ ಪ್ರಶ್ನೆ ಯಾವ್ದಾರ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಪ್ರಶ್ನೆ. ತುಮಕೂರು ಪ್ರೆಸ್ಸಿಗೆ ಯಾರು ಬೆಲೆ ಕೊಡೋಲ್ಲ. ಅದು ಸಣ್ಣ ವಿಚಾರಪ್ಪ, ಅಲ್ಲೇ ಸಾಲ್ವ ಪಂಚಾಯತಿನವ್ರು ಮಾಡ್ಕೊಳ್ಳೋದು. ಅದು ನನ್ನ ತಕ್ಕ ಬರುತ್ತಾ? ಹತ್ರ ಏನೂ ಬಂದಿಲ್ಲ. ಅವ್ರು ಮಾಡ್ಕೊಂತಾರೆ, ಟೈಮ್ ತಗೊಳುತ್ತೆ ಅವೆಲ್ಲ.